श्रीगुरुभ्यो नमः। रामाय रामभद्राय रामचन्द्राय वेदसे रघुनाथाय नाथाय सीतायाः पते नमः। जयत्यजोक्षीण सुखात्मबिम्बः स्वैश्वर्यकान्तिप्रततः सदोदितः स्वभक्तसन्तापदुरिष्टहन्ता रामावतारो हरिरीशचिन्तमाः। ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡ ಚತುರ್ಥ ಸರ್ಗದಲ್ಲಿ ಪ್ರಥಮ ಶ್ಲೋಕ. ಪ್ರಾಪ್ತರಾಜಸ್ಯ ರಾಮಸ್ಯ ವಾಲ್ಮೀಕಿರ್ಭಗವಾನ್ ಋಷಿಃ ಚಕಾರ ಚರಿತಂ ಕೃತ್ಸ್ನಂ ವಿಚಿತ್ರ ಪದಮಾತ್ಮವಾನ್. ಹಿಂದೆ ನೋಡಿದಂತೆ ಮೂರನೇ ಸರ್ಗದಲ್ಲಿ ರಾಮಾಯಣದಲ್ಲಿ ತಾವೇನೇನು ವಿಷಯಗಳನ್ನ ಇಟ್ಟಿದ್ದೀವಿ ಹಾಗೆ ಅಂತ ಒಂದು ರೀತಿಯಾದ ಇಂಡೆಕ್ಸ್ ಅದನ್ನ ತಿಳಿಸಿಕೊಟ್ರು. ಪ್ರಾಪ್ತ ರಾಜಸ್ಯ ರಾಮಸ್ಯ, ರಾಮನಿಗೆ ರಾಜ್ಯ ಪ್ರಾಪ್ತವಾಯಿತು. ಕಾಡಿಗೆ ಹೋದ, ರಾವಣಾದಿಗಳನ್ನೆಲ್ಲ ಸಂಹಾರ ಮಾಡಿದ, ಮತ್ತೆ ವಾಪಸ್ ಅಯೋಧ್ಯೆಗೆ ಬಂದು ರಾಜ್ಯವನ್ನ ಪಡೆದ ಹಾಗೆ ಎಂಬವರೆಗೂ. ಅದಾದ ಮೇಲೆ ಮತ್ತೆ ಏನಾಯ್ತು, ಉತ್ತರಕಾಂಡ ಅಂತ ಕರೀತಾರೆ. ಅದು ಎಲ್ಲವನ್ನು ಕೂಡ ಆ ಚರಿತ್ರೆ, ರಾಮನ ಚರಿತ್ರೆಯನ್ನ ವಿಚಿತ್ರ ಪದಗಳಿಂದ ವಾಲ್ಮೀಕಿ ಋಷಿಗಳು ಆ ರಾಮಾಯಣದಲ್ಲಿ ಅದನ್ನ ದಾಖಲೆ ಮಾಡಿದ್ದಾರೆ, ಡಾಕ್ಯುಮೆಂಟ್ ಮಾಡಿದ್ದಾರೆ. ಎಷ್ಟು ಇದೆ ಹಾಗೆ ಅಂದ್ರೆ 24,000 ಶ್ಲೋಕಾನಾಂ ತವಾನ್ ಋಷಿಃ ತಥಾ ಸರ್ಗಶತಾನ್ ಪಂಚ ಷಟ್ಕಾಂಡಾನಿ ತಥೋತ್ತರಂ 24,000 24,000 ಶ್ಲೋಕಗಳಿದೆ. ಭಾಗವತದಲ್ಲಿ 18,000 ಶ್ಲೋಕ, ಮಹಾಭಾರತ 1,00,000 ಶ್ಲೋಕ, ಭಾಗವತ 18,000, ರಾಮಾಯಣ 24,000 ಶ್ಲೋಕಗಳು ಇದೆ. 24,000 ಶ್ಲೋಕಾನಿ ತಥಾ ಸರ್ಗಶತಾನ್ ಪಂಚ, ಸರ್ಗಗಳು ಎಷ್ಟಿದೆ? 500 ಸರ್ಗ ಇದೆ. 500 ಸರ್ಗಗಳು. ನಾವೀಗ 4ನೇ ಸರ್ಗ ನೋಡ್ತಾ ಇದ್ದೀವಿ ಅಲ್ವಾ, ಅದೇ ತರ 500 ಸರ್ಗಗಳು ಇದೆ. ಅದೇ ತರ 7 ಕಾಂಡಗಳು ಇದೆ. ಹಾಗೆ ಷಟ್ಕಾಂಡಾನಿ ತಥೋತ್ತರಂ, ಹಾಗೆ 7 ಕಾಂಡಗಳು ಇದೆ. ಕೃತ್ವಾಪಿ ತನ್ ಮಹಾಪ್ರಾಜ್ಞಃ ಸಭವಿಷ್ಯಂ ಸಹೋತ್ತರಂ ಚಿಂತಯಾಮಾಸ ಪೂನ್ವೇತದ್ ಪ್ರಯುಂಜೀಯಾತಿಥಿ ಪ್ರಭುಃ. ಈ ರೀತಿಯಾಗಿ ವಾಲ್ಮೀಕಿ ಋಷಿಗಳು ಆ 24,000 ಶ್ಲೋಕ, 500 ಸರ್ಗ ಮತ್ತು 7 ಕಾಂಡ ಇದರಿಂದ ತುಂಬಿದ ಆ ರಾಮಾಯಣವನ್ನ ಅದ್ಭುತವಾಗಿ ನೆರವೇರಿಸಿದ್ದಾರೆ. ಅದಾದ ಮೇಲೆ ಚಿಂತನೆ ಮಾಡಿದ್ರಂತೆ, ಆಯ್ತು ಗ್ರಂಥವನ್ನ ಬರೆದಾಯ್ತು, ಇನ್ನು ಇದು ಪ್ರಸಿದ್ಧಕ್ಕೆ ಬರಬೇಕಲ್ಲ. ನಾವೇ ಬರೆದು ಇಟ್ಕೊಂಡ್ಬಿಟ್ರೆ ವಾಲ್ಮೀಕಿ ರಾಮಾಯಣ ಏನು ಉಪಯೋಗ ಆಗ್ತದೆ? 4-6 ಜನರಿಗೆ ಇದನ್ನ ಹಾಡಬೇಕು. ಯಾಕೆ ಶ್ಲೋಕ ರೂಪದಲ್ಲಿ ಇದೆ, ಇದನ್ನ ವೀಣೆಯನ್ನ ನುಡಿಸ್ತಾ ಹಾಡು ಹೇಳ್ಬಹುದು, ಇದು ಹಾಡು ತರ ಹೇಳ್ಬಹುದು ಅಂತ. ಯಾರನ್ನ ಕಳಿಸೋದು, ಹೇಗೆ ಮಾಡೋದು ಯೋಚನೆ ಮಾಡ್ತಾ ಇದ್ದಾಗ ತಸ್ಯ ಚಿಂತ್ಯಮಾನಸ್ಯ ಮಹರ್ಷಿ ಭಾವಿತಾತ್ಮನಃ ಅಗ್ರಣ್ಯೇತಾನ್ ತತಃ ಪಾದೌ ಮುನಿವೇಶೋ ಕುಶೀಲವೌ. ಸ್ವಾಮಿ ನಮ್ಮನ್ನ ಅನುಗ್ರಹ ಮಾಡ್ರಿ, ನಮ್ಮನ್ನ ಗ್ರಹಣ ಮಾಡ್ರಿ, ನಮ್ಮನ್ನ ಸ್ವೀಕಾರ ಮಾಡಿಕೊಳ್ಳಿ ಹಾಗೆ ಅಂತ ಮುನಿವೇಶದಲ್ಲಿ ಕುಶಾಲವ ಅವರು ಬಂದು ನಮಸ್ಕಾರ ಮಾಡಿದ್ರು ವಾಲ್ಮೀಕಿ ಋಷಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಕುಶೀಲವ ಅಂತ ಇದೆ, ಅದನ್ನೇ ಕುಶಾಲವ ಹಾಗೆ. ಸಾಮಾನ್ಯವಾಗಿ ನಾವು ಕೇಳಿರೋದು ಲವಕುಶರು ಹಾಗೆ ಅಂತ, ಆದರೆ ವ್ಯತ್ಯಾಸ ಮಾಡಿ ಹೇಳ್ತಾರೆ ಕುಶಲವೌ ಹಾಗೆ, ಕುಶೀಲವೌ ಹಾಗೆ. ಮೊದಲು ಹುಟ್ಟಿದವ ಕುಶ, ಅವನು ಅನಂತರ ಹುಟ್ಟಿದವ ಲವ ಹಾಗೆ. ಕುಶೀಲವೌ ಧರ್ಮಜ್ಞೌ ರಾಜಪುತ್ರೌ ಯಶಸ್ವಿನೌ ಭ್ರಾತರೌ ಸ್ವರ ಸಂಪನ್ನೌ ದದರ್ಶಾಶ್ರಮವಾಸಿನೌ. ಈ ಕುಶೀಲವರು ಒಳ್ಳೆ ಧರ್ಮವನ್ನ ಬಲ್ಲವರು, ರಾಮಚಂದ್ರನ ಸೀತಾರಾಮರ ಮಕ್ಕಳು ಅವರು. ರಾಜಪುತ್ರರು, ರಾಜನ ಮಕ್ಕಳು, ಯಶಸ್ವಿನವು ಒಳ್ಳೆ ಕೀರ್ತಿಯನ್ನ ಪಡೆದವರು, ಭ್ರಾತರು ಸಹೋದರರು, ಸ್ವರ ಸಂಪನ್ನ ಒಳ್ಳೆ ಗಂಟಲು ಹಾಡು ಹೇಳೋದಕ್ಕೆ ಸ್ವರ ಚೆನ್ನಾಗಿ ಉಳ್ಳವರು, ಅಂತವರನ್ನ ಆಶ್ರಮವಾಸಿಗಳು ಕಂಡ್ರು. ತತು ಮೇಧಾವಿನೌ ದೃಷ್ಟ್ವಾ ವೇದೇಶು ಪರಿನಿಷ್ಠಿತೌ ವೇದ ಉಪಬ್ರಹ್ಮಣಾರ್ಥಾಯ ತಾವದಗ್ರಾಹಯತ ಪ್ರಭು. ಅವರು ಭಾರಿ ಮೇಧಾವಿಗಳಾಗಿದ್ರು, ಅಂದ್ರೆ ಒಳ್ಳೆ ಸ್ಮರಣ ಶಕ್ತಿ ಉಳ್ಳವರಾಗಿದ್ರು. ವೇದೇಶು ಪರಿನಿಷ್ಠಿತವು, ವೇದಾದಿ ಶಾಸ್ತ್ರಗಳಲ್ಲಿ ಪರಿನಿಷ್ಠಿತರಾಗಿದ್ರು, ಅಂದ್ರೆ ಒಳ್ಳೆ ಆಸಕ್ತಿ ಉಳ್ಳವರಾಗಿ ಅದನ್ನೆಲ್ಲ ಚೆನ್ನಾಗಿ ಕಲಿತವರಾಗಿದ್ರು.
ವೇದ ಉಪಬ್ರಹ್ಮಣಾರ್ಥಾಯ. ಸಾರಿ, ಈ ರಾಮಾಯಣ ಅಂದ್ರೆ ಅದು ವೇದದ ಸಾರ. ರಾಮಾಯಣಕ್ಕೆ ಮೂಲ ಯಾವುದು ಅಂದ್ರೆ ವೇದಗಳೇ. ವೇದದ ಒಂದು ರೀತಿಯಾದ ವ್ಯಾಖ್ಯಾನ ರೂಪದಲ್ಲಿ ಇರುತ್ತವೆ. ಅದರಿಂದ ವೇದಗಳನ್ನ ಚೆನ್ನಾಗಿ ಬಲ್ಲವರಾದ ಕುಶಲವರು ಈ ವೇದದ ವ್ಯಾಖ್ಯಾನ ರೂಪವಾಗಿ ಇರತಕ್ಕ ಈ ರಾಮಾಯಣವನ್ನ ಚೆನ್ನಾಗಿ ಅರಿತು ಅವರು ಲೋಕದಲ್ಲಿ ಅದನ್ನ ಹಾಡ್ತಾರೆ ಎಂಬ ವಿಶ್ವಾಸ ಅವರಿಗೆ ಬಂತಂತ ವಾಲ್ಮೀಕಿ ಋಷಿಗಳು. ಅದರಿಂದ ಅವರನ್ನೇ ಸ್ವೀಕಾರ ಮಾಡಿದರು. ಕಾವ್ಯಂ ರಾಮಾಯಣಂ ಕೃಷ್ಣಂ ಸೀತಾಯಾಶ್ಚರಿತಂ ಮಹತ್ ಪೌಲಸ್ತ್ಯವದಮಿತ್ಯೇವಂ ಚಕಾರ ಚರಿತವ್ರತಃ. ಆ ಕಾವ್ಯದಲ್ಲಿ ಕೃಷ್ಣಂ ರಾಮಾಯಣಂ ಸಂಪೂರ್ಣವಾದ ರಾಮದೇವರ ಚರಿತ್ರೆ, ಸೀತಾಯಾಶ್ಚರಿತಂ ರಾಮನ ಚರಿತ್ರೆ, ಅಯನ ಅಂದ್ರೆ ಮಾರ್ಗ ಅಂತ. ರಾಮ ಹೋದ ಮಾರ್ಗ, ರಾಮ ಭೂಮಿಗೆ ಬಂದ ಮಾರ್ಗ, ರಾಮ ಭೂಮಿಯಲ್ಲಿ ಸಂಚಾರ ಮಾಡಿದ ಮಾರ್ಗ, ರಾಮ ರಾಜ್ಯ ಪರಿಪಾಲನೆ ಮಾಡಿದ ಮಾರ್ಗ, ರಾಮ ಹೇಗೆ ದುಷ್ಟರನ್ನ ಸಂಹಾರ ಮಾಡ್ತಾನೆ, ಸಜ್ಜನರನ್ನ ಪರಿಪಾಲನೆ ಮಾಡ್ತಾನೆ ಅದರ ಮಾರ್ಗ, ಇದನ್ನೆಲ್ಲ ಸೇರಿ ರಾಮಾಯಣ. ಅಯನ ಅಂದ್ರೆ ಮಾರ್ಗ ಅಂತ ಅರ್ಥ. ರಾಮನ ಮಾರ್ಗ, ಇನ್ನು ಸೀತಾಯಾಶ್ಚರಿತಂ ಸೀತೆಯ ಚರಿತ್ರೆ, ಇನ್ನು ಪೌಲಸ್ತ್ಯ ವಧಂ, ಪೌಲಸ್ತ್ಯ ಅಂದ್ರೆ ಪುಲಸ್ತ್ಯ ಋಷಿಗಳ ಮಗನಾದ ರಾವಣನ ಸಂಹಾರ, ಇವೇ ಮೊದಲಾದ ಚರಿತ್ರೆ, ರಾಮದೇವರ ಚರಿತ್ರೆಯನ್ನ ಅದರಲ್ಲಿ ಹೇಳಿದ್ದಾರೆ. ಅವರಿಗೆ ಪಾಠವನ್ನು ಕೂಡ ಕುಶಲವರಿಗೆ ಪಾಠವನ್ನು ಕೂಡ ಮಾಡಿದ್ರು. ಪಾಠ್ಯೇ ಗೇಯೇ ಚ ಮಧುರಂ ಪ್ರಮಾಣೈ ತ್ರಿಭಿರನ್ವಿತಂ ಜಾತಿಭಿಃ ಸಪ್ತಭಿರ್ಬದ್ಧಂ ತಂತ್ರೀ ಲಯ ಸಮನ್ವಿತಂ. ಅದು ಪಾಠ ರೂಪವಾಗಿ ಪಾರಾಯಣ ಮಾಡ್ಲಿಕ್ಕೂ ಬರುತ್ತದೆ, ಗೇಯೇ ಹಾಡು ರೂಪವಾಗಿ ಹಾಡು ಹೇಳಲಿಕ್ಕೂ ಬರುತ್ತದೆ. ನೋಡಿ ಎಷ್ಟು ಚಂದ ಇದನ್ನು ನಮ್ಮ ದ್ವಾದಶ ಸ್ತೋತ್ರ ಆಚಾರ್ಯರು ಮಾಡಿದ ನಾವು ಕೇಳ್ತೀವಿ. ಡೈಲಿ ನೈವೇದ್ಯ ಸಮಯದಲ್ಲಿ ಪಾರಾಯಣ ಮಾಡುವುದು. ಇನ್ನು ಒಳ್ಳೆಯ ಸಂಗೀತ ಬಲ್ಲವರ ಹತ್ರ ಕೊಟ್ರೆ ರಾಗ ತಾಳ ಸಮೇತವಾಗಿ ಅದನ್ನ ಹಾಡು ರೂಪದಲ್ಲೂ ಕೂಡ ಹಾಡು ಹೇಳ್ತಾರೆ ಅವರು. ಆ ರೀತಿಯಾದ ಸಾಮರ್ಥ್ಯ ಸಂಸ್ಕೃತ ಶ್ಲೋಕಗಳಿಗೆ ಇದೆ. ಅದನ್ನ ಹೇಳ್ತಾ ಇದ್ದಾರೆ. ಪಾಠ್ಯೇ ಗೇಯೇ ಚ ಮಧುರಂ. ಹಾಗೆ ಪಾಠ ಹೇಳಲಿಕ್ಕೂ ಬರುತ್ತದೆ, ಹಾಡು ಹೇಳಲಿಕ್ಕೂ ಬರುತ್ತದೆ. ಹಾಗೆ ಪ್ರಮಾಣೈ ತ್ರಿಭಿರನ್ವಿತಂ, 3 ವಿಧವಾದ ಪ್ರಮಾಣಗಳಿಂದ ಕೂಡ ಅನ್ವಿತವಾಗಿದೆ. ಧೃತ ಮಧ್ಯ ವಿಲಂಬಿ, ಹಾಗೆ ಅಂತ 3 ವಿಧ ಪ್ರಮಾಣದಿಂದ ಇದು ಕೂಡಿದ್ದಾಗಿದೆ. ಜಾತಿಭಿಹಿ ಸಪ್ತಭಿರ್ಬದ್ಧಂ, 7 ಜಾತಿಗಳು ಅಂತ ಏನಿದೆ ಅದರಿಂದಲೂ ಕೂಡ ಅದು ಕೂಡಿದ್ದಾಗಿದೆ. ಹಾಗೆ ಅಂತ ರಸೈಹಿ ಶೃಂಗಾರ ಕಾರುಣ್ಯ ಹಾಸ್ಯ ವೀರ ಭಯಾನಕ ರೌದ್ರಾದಿಭಿಶ್ಚ ಸಂಯುಕ್ತಂ ಕಾವ್ಯಮೇತತ್ ಅಗಾಯತಾಂ. ಅದೇನು ರಸಗಳು ಇದೆ, ಷಡ್ರಸಗಳು, ನವರಸಗಳು. ಊಟ ಕೂತಾಗ ಷಡ್ರಸ, ಕಾವ್ಯಗಳಲ್ಲಿ ನವರಸ, ಶೃಂಗಾರ, ಕಾರುಣ್ಯ, ಹಾಸ್ಯ, ಹಾಗೆ ವೀರ, ಭಯಾನಕ, ರೌದ್ರ, ಇವೇ ಮೊದಲಾದ ನವರಸಗಳು. ಅದರಿಂದ ತುಂಬಿದವಾದ ಕಾವ್ಯ ಇದು ಅಂತ ಹೇಳ್ತಾರೆ. ಸೌದು ಗಾಂಧರ್ವ ತತ್ವಜ್ಞೌ ಮೂರ್ಛನಾ ಸ್ಥಾನ ಕೋವಿದೌ ಭ್ರಾತರು ಸ್ವರ ಸಂಪನ್ನೌ ಗಂಧರ್ವಾವಿಯರೂಪಿನೌ. ಅಂಥ ಒಂದು ಅದ್ಭುತವಾದ ರಾಮಾಯಣ ಕಾವ್ಯ. ಅದನ್ನ ಅವರಿಗೆ ಪಾಠ ಹೇಳಿದರು. ಅವರಾದರೂ ಲವಕುಶರಾದರೂ ಎಂಥವರು ಹಾಗೆ ಅಂದ್ರೆ ಗಾಂಧರ್ವ ತತ್ವಜ್ಞವು, ಗಾಂಧರ್ವ ವಿದ್ಯೆ ಅಂದ್ರೆ ಸಂಗೀತ ವಿದ್ಯೆಯನ್ನ ಬಲ್ಲವರಾಗಿದ್ದರು. ಮೂರ್ಛನಾ ಸ್ಥಾನ ಕೋವಿದವು. ಮೂರ್ಛನಾ ಅಂದ್ರೆ ವೀಣಾ ಸ್ಥಾನಾನಿ ಅಂತ ಬರೀತಾರೆ. ಎಲ್ಲಿ 7 ಸ್ವರ ಬರ್ಬೇಕಲ್ವಾ ವೀಣೆಯಲ್ಲಿ, ಒಂದೊಂದು ಕಡೆ ಮುಟ್ಟಿದ್ರೆ ಒತ್ತಿದ್ರೆ ಒಂದೊಂದು ತರ ಸ್ವರ ಬರುತ್ತದೆ, ಸಪ್ತ ಸ್ವರ ಬರುತ್ತದೆ. ಅದು ಅದನ್ನೆಲ್ಲ ಸರಿಯಾಗಿ ಬಲ್ಲವರಾಗಿದ್ದರು ಅಂತ ಹೇಳ್ತಾರೆ. ಒಳ್ಳೆ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ ವೀಣಾ ವಾದ್ಯದಲ್ಲಿ ನಿಪುಣರು ಅಂತ. ಭ್ರಾತರವು ಸಹೋದರರು, ಸ್ವರ ಸಂಪನ್ನವು ಒಳ್ಳೆ ಕಂಠ ಸ್ವರ ಉಳ್ಳವರು. ಗಂಧರ್ವಾವಿವ ರೂಪಿನವು, ಅವರ ರೂಪವೂ ಅಷ್ಟೇ ಗಂಧರ್ವರಂತೆ ಭಾರಿ ಸೌಮ್ಯವಾದ ಸುಂದರ ರೂಪ ಅವರದು ಇತ್ತು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ಏನು ಅಂತ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀ ಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.